ನಮ್ಮ ಮೈಸೂರು ನಮ್ಮ ಹೆಮ್ಮೆ. ನಾನು ಮೈಸೂರಿನವಳು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಮೈಸೂರಿನ ಹೆಮ್ಮೆಯ ನುಡಿಗಳು ಅದರ ಸಾಂಸ್ಕೃತಿಕ, ಐತಿಹಾಸಿಕ ಮತ್ತು ಸಾಹಿತ್ಯಿಕ ಶ್ರೀಮಂತಿಕೆಯನ್ನು ಬಿಂಬಿಸುತ್ತೆ. ಮೈಸೂರು ಸಂಸ್ಥಾನದ ಧ್ಯೇಯ ವಾಕ್ಯ ಸತ್ಯಮೇವ ಧರಾಮ್ಯಹಂ, ಅಂದರೆ ಸತ್ಯವನ್ನು ಮಾತ್ರ ಎತ್ತಿ ಹಿಡಿಯುತ್ತೇನೆ ಎಂದು ಅರ್ಥ. ಜೊತೆಗೆ ಸಾಂಸ್ಕೃತಿಕ ನಗರಿ, ಅರಮನೆಗಳ ನಗರಿ ಎಂದು ಖ್ಯಾತವಾಗಿರುವ ಮೈಸೂರು ಗಂಧದ ಘಮಲು, ದಸರಾ ವೈಭವ ಮತ್ತು ಕಲೆಗೆ ಸಾಕ್ಷಿಯಾಗಿದೆ. ಇವತ್ತು ರಥಸಪ್ತಮಿ. ಈ ರಥಸಪ್ತಮಿ ಅಂಗವಾಗಿ ಮರಣದಲ್ಲಿರೋ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಂಭ್ರಮಗಳಿರುತ್ತೆ. ಅರಮನೆಯಲ್ಲಿರೋ ಪ್ರಮುಖ ದೇವರುಗಳಾದ ತ್ರಿನಯನೇಶ್ವರ ಸ್ವಾಮಿ, ವರಾಹ ಸ್ವಾಮಿ ಹಾಗೂ ಇತರ ಉತ್ಸವ ಮೂರ್ತಿಗಳಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆ ನಡೆಯುತ್ತೆ. ಇದು ಪ್ರತಿ ವರ್ಷವೂ ಆಚರಣೆಯಲ್ಲಿರುತ್ತೆ. ಅರಮನೆ ಆವರಣದಲ್ಲಿರೋಂಥ ಎಲ್ಲ ದೇವಸ್ಥಾನಗಳಲ್ಲಿರೋ ದೇವರುಗಳ ಉತ್ಸವ ಮೂರ್ತಿಗಳನ್ನು ಒಂದೇ ಜಾಗದಲ್ಲಿ ನೋಡೋವಂಥ ಭಾಗ್ಯ ನಮ್ದಾಗತ್ತೆ ಈ ದಿನ. ಇದು ತಾಯಿ ಮಹಾಲಕ್ಷ್ಮಿಯ ಉತ್ಸವ ಮೂರ್ತಿ. ಇದು ಶ್ರೀಕೃಷ್ಣ ದೇವರ ಉತ್ಸವ ಮೂರ್ತಿ. ಇದು ಶ್ವೇತ ವರಾಹ ಸ್ವಾಮಿಯ ದೇವರ ಉತ್ಸವ ಮೂರ್ತಿ. ಇದು ಲಕ್ಷ್ಮೀ ರಮಣ ಸ್ವಾಮಿ ದೇವರ ಉತ್ಸವ ಮೂರ್ತಿ. ಇದು ತ್ರಿನೇಶ್ವರ ಸ್ವಾಮಿ ದೇವರ ಉತ್ಸವ ಮೂರ್ತಿ. ಇದು ಭುವನೇಶ್ವರಿ ಅಮ್ಮನವರ ಉತ್ಸವ ಮೂರ್ತಿ. ಇವತ್ತು ಅರಮನೆಯಲ್ಲಿ ಪ್ರಸ್ತುತ ರಾಜವಂಶಸ್ಥರ ಸಮ್ಮುಖದಲ್ಲಿ ಪೂಜೆಗಳು ಸಾಂಪ್ರದಾಯಿಕವಾಗಿ ನಡೆಯಿತು. ಇದನ್ನು ನೋಡೋದಕ್ಕೆ ಅಂತಾನೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದರ್ಶನನ ಪಡೆದ್ರು. ರಥಸಪ್ತಮಿಯು ಸೂರ್ಯದೇವನು ಜಗತ್ತಿಗೆ ತನ್ನ ಶಾಖವನ್ನ ಹರಡಲು ರಥದಲ್ಲಿ ಹೊರಟ ದಿನ ಆಗಿದೆ ಅಂತ ಹೇಳ್ತಾರೆ. ಪುರಾಣಗಳ ಪ್ರಕಾರ ರಥಸಪ್ತಮಿಯು ಸೂರ್ಯ ದೇವನು ಜನಿಸಿದ ದಿನ ಅಥವಾ ಸೂರ್ಯನು ತನ್ನ 7 ಕುದುರೆಗಳ ರಥದ ಮೂಲಕ ಭೂಮಿಗೆ ಬೆಳಕನ್ನ ಹರಿಸಲು ಮೊದಲ ಬಾರಿಗೆ ಹೊರಟ ದಿನ ಅಂತ ಕೂಡ ಹೇಳ್ತಾರೆ. ವರ್ಷನೂ ರಥಸಪ್ತಮಿ ದಿನ ಎಲ್ಲ ದೇವರುಗಳನ್ನು ಹೊರಗಡೆ ತಂದು ಸ್ನಾನ ಮಾಡಿಸಿ ಪೂಜೆ ಮಾಡಿ ಅಭಿಷೇಕಗಳು ಮಾಡಿ ಇಲ್ಲಿ ರಥದಲ್ಲಿಟ್ಟು 3 ಸುತ್ತು ರಥನ ಎಳಿತಾರೆ. ಎಳೆದ್ಬಿಟ್ಟು ಸೂರ್ಯ ಈ ದಿನ ಬರ್ತಾನೆ ಅಂತ ದೇವರನ್ನು ತೊಗೊಂಬಂದು ಇಲ್ಲಿಟ್ಟು ಪೂಜೆ ಅಭಿಷೇಕ ಎಲ್ಲ ಮಾಡಿ ಮಧ್ಯಾಹ್ನ 12 ಗಂಟೆ 1 ಗಂಟೆವರೆಗೂ ಇಲ್ಲಿ ಒಳಗಡೆ ಇರತ್ತಾ? ಬೇರೆ ದಿನ ಎಲ್ಲ ದೇವಸ್ಥಾನ ಮೂಲ ದೇವಸ್ಥಾನಗಳು ಸುತ್ತಲೂ ದೇವಸ್ಥಾನ ಇದೆ. ಅರಮನೆ ಒಳಗೆ ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ, ಅಲ್ಲೊಂದು ಗಾಯತ್ರಿ ದೇವಸ್ಥಾನ ಇದೆ, ಅಲ್ಲೊಂದು ತ್ರಿನೇಶ್ವರನ ದೇವಸ್ಥಾನ ಇದೆ. ಹಾಗೆ ಸುತ್ತಲೂ ವೆಂಕಟರಮಣ ಸ್ವಾಮಿ ದೇವರಿದೆ, ಲಕ್ಷ್ಮೀ ದೇವರಿದೆ, ಈ ಹಿಂಭಾಗದಲ್ಲೇ ಇಲ್ಲಿ ಕೃಷ್ಣ ದೇವರಿದೆ. ಹಾಗೆ ಅಷ್ಟು ಗುಡಿ ಒಳಗಿದ್ದ ದೇವರನ್ನು ಇವತ್ತು ಈಚೆ ತೊಗೊಂಬರ್ತಾರೆ. ದಿನನಿತ್ಯ ನಾವು ಹೊರಗಡೆ ಇರ್ತೀವಿ, ದೇವರು ಒಂದು ದಿವಸ ಇವತ್ತು ಹೊರಗಡೆ ಬಂದು ಅಂದ್ರೆ ಇದೆಲ್ಲ ದೇವಸ್ಥಾನದ ಒಳಗಡೆ ಇರುತ್ತೆ. ರಥಸಪ್ತಮಿ ದಿನ ಮಾತ್ರ ಇದನ್ನ ನಿಲ್ಲಿಸಿ ಪೂಜೆ. ಸೂರ್ಯ ದೇವರು ಇವತ್ತು ರಥನ ತಿರುಗಿಸ್ತಾರೆ. ಅದರಿಂದ ಬಿಸಿಲು ಜಾಸ್ತಿ, ಇನ್ನು 15-20 ದಿವಸ ಜಾಸ್ತಿ ಬಿಸಿಲಿರುತ್ತೆ ಸ್ವಲ್ಪ. ಅದಕ್ಕೆ ಇದಕ್ಕೆ ಎಳ್ಳು ಮಹತ್ವ. ಅದರದ್ದು ನೈವೇದ್ಯ ಮಾಡಿ ಎಲ್ಲ ಕೊಟ್ಟು ಬೆಳೆ ಗಿಳೆ ಎಲ್ಲ ಚೆನ್ನಾಗಿ ಬಂದಿರುತ್ತೆ. ಅದರ ಪೂಜೆ ಪುನಸ್ಕಾರ ಮಾಡ್ತಾರೆ. ಈ ಎಳ್ಳು ತಿನ್ನೋದ್ರಿಂದ ಆಯುಷು ಆರೋಗ್ಯ ಪ್ರತಿಯೊಂದು ಬರುತ್ತೆ. ಹೊರಗಿಂದ ಏನೋ ಮಾಡ್ಕೊಂಡು ತಿನ್ನೋದ್ರ ಬದಲು ಹಳೆ ಕಾಲದವ್ರು ಮಾಡಿದ್ದು ಇದನ್ನೇ ಅಳವಡಿಸ್ಕೊಂಡು ಎಲ್ಲ ಮಾಡಿದ್ರೆ ಶಕ್ತಿ ಬರುತ್ತೆ, ಕಾಯಿಲೆಗಳು ಬರಲ್ಲ.
ಮೂಳೆಗಳಿಗೆಲ್ಲ ಆಯಿಲ್ ಇದಾಗುತ್ತೆ. ಅದರಿಂದ ಎಲ್ಲ ಇದನ್ನೂ ಸೇರಿಸಿ ಈ ದಿನ ಸೂರ್ಯನಿಗೆ ನಮಸ್ಕರಿಸಿ ಎಳ್ಳು ಬೆಲ್ಲ ದೀಪಗಳನ್ನು ದಾನ ಮಾಡೋದ್ರಿಂದ ವಿಶೇಷ ಪುಣ್ಯ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ. ರಥಸಪ್ತಮಿ ದಿನ ಚಳಿಗಾಲದ ಅಂತ್ಯ ಮತ್ತು ಬಿಸಿಲು ಹೆಚ್ಚಾಗೋ ಮುನ್ಸೂಚನೆ ಕೂಡ ಆಗಿದೆ. ದೇವರು ಎಲ್ಲಿದ್ದಾನೆ ಅಂತ ಪ್ರಶ್ನಿಸೋ ಬದಲು ಪ್ರತ್ಯಕ್ಷವಾಗಿ ಕಾಣುವಂಥ ದೈವಿ ಸ್ವರೂಪಗಳಾದ ಯಾವುದೇ ಜಾತಿ ಭೇದ ಧರ್ಮದ ಚೌಕಟ್ಟಿಲ್ಲದ ಸೂರ್ಯ ಚಂದ್ರ ವೃಕ್ಷ ಬೆಟ್ಟ ನದಿ ಇವುಗಳನ್ನೆಲ್ಲ ಆರಾಧನೆಯನ್ನು ನಮ್ಮ ಪೂರ್ವಿಕರು ಆಚರಣೆಗೆ ತಂದಿರೋದು ಎಷ್ಟೊಂದು ಅರ್ಥಪೂರ್ಣವಾಗಿದೆ ಅಲ್ವಾ. ಒಂದಿಬ್ರು ಜರ್ಮನಿ ಟೂರಿಸ್ಟ್ ಸಿಕ್ಕಿದ್ರು, ಅವ್ರು ಕೂಡ ಮೈಸೂರು ಬಗ್ಗೆ ಒಂದೆರಡು ಮಾತಾಡಿದರೆ ಕೂಡ. Dirk and Daniel from Germany. We're here in Mysuru for the very first time and we really enjoy the palaces and the city. It's a great place to be. ಥ್ಯಾಂಕ್ ಯು. Yes. Dirk. Daniel. ಥ್ಯಾಂಕ್ ಯು. ಎಲ್ಲ ನೋಡ್ತಾ ಇದ್ರೆ ನಮ್ಮ ಮೈಸೂರು ಎಷ್ಟು ಚೆಂದ ಅಂತ ಅನ್ಸತ್ತೆ ಅಲ್ವಾ. ತುಂಬ ಖುಷಿ ಆಗುತ್ತೆ ಮೈಸೂರು ಬಗ್ಗೆ. ಈ ಸಂಸ್ಕೃತಿ ಈ ಆಚರಣೆಗಳು ಎಲ್ಲ ಹೀಗೆ ಇರಬೇಕು, ಇದು ಯಾವತ್ತೂ ಅಳಿಸೋಗ್ಬಾರ್ದು. ನಮ್ಮ ಮೈಸೂರು ಇಲ್ಲಿ ತನಕ ಹೇಗಿತ್ತೋ ಮುಂದೆ ಕೂಡ ಹಾಗೇ ಇರಬೇಕು.